ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪುರುಷರಿಗೆ ಅಂದರೆ ಗಂಡು ಮಕ್ಕಳಿಗೂ ಕೂಡ ಇನ್ನು ಮುಂದೆಯಿಂದ ಈ ಗೃಹಲಕ್ಷ್ಮಿ ಯೋಜನೆಗೆ ಬಂದಂಗೆ ಪ್ರತಿ ತಿಂಗಳು ಕೂಡ ಪುರುಷರಿಗೂ ಕೂಡ 2,000 ರೂಪಾಯಿ ಹಣ ಬರುತ್ತಾ, ಇದನ್ನು ಎಲ್ಲ ಕಡೆ ಈ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರೋ ಹಾಗೆ ಇನ್ನು ಮುಂದೆ ಪುರುಷರಿಗೂ ಕೊಡ್ತಾರಂತೆ, ಗಂಡು ಮಕ್ಕಳಿಗೂ ಕೊಡ್ತಾರಂತೆ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ. ಹಾಗೆ ತುಂಬ ಈ ವಿಡಿಯೋಸ್ ಎಲ್ಲ ವೈರಲ್ ಕೂಡ ಆಗ್ತಿದೆ. ಇದು ನಿಜವಾಗ್ಲೂ ನಾನು ಯಾವಾಗಿಂದ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದ್ರ ಬಗ್ಗೆ ಕೂಡ ನಿಮಗೆ ಹೊಸ ಅಪ್ಡೇಟ್ ಬಂದಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದೆಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಖಂಡಿತವಾಗ್ಲೂ ಮಾಹಿತಿ ಪೂರ್ತಿಯಾಗಿ ಸಿಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದರೆ ನೋಡ್ಬೋದು. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಹೇಳಿದೆ ನಿಮಗೆ ಗಂಡು ಮಕ್ಕಳಿಗೂ ಅಂದರೆ ಪುರುಷರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಕೊಟ್ಟಂಗೆ ಪ್ರತಿ ತಿಂಗಳು ಕೂಡ ಅವ್ರಿಗೂ 2,000 ರೂಪಾಯಿ ಬರುತ್ತೆ ಅಂತ. ಇದು ಎಲ್ಲರಿಗೂ ಅಂತಂದರೆ ಖಂಡಿತವಾಗ್ಲೂ ಅಲ್ಲ. ಇದು ಯಾರಿಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಇದು ಆಫಿಷಿಯಲಾಗಿ ಎಲ್ಲೂ ಅನೌನ್ಸ್ ಮಾಡಿಲ್ಲ, ಡಿಸ್ಕಸ್ ಮಾಡ್ತಾ ಇದ್ದೀವಿ, ಬಟ್ ಯಾವುದೇ ರೀತಿ ಫೈನಲ್ ಆಗಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಏನಪ್ಪ ಅಂತಂದರೆ ಇವಾಗ ಕೆಲವೊಬ್ರದ್ದು ಏನಿರುತ್ತೆ ಅಂದರೆ ರೇಷನ್ ಕಾರ್ಡಲ್ಲಿ ಯಾವುದೇ ರೀತಿ ಮಹಿಳೆಯರು ಇರಲ್ಲ, ಒಬ್ಬರು ಪುರುಷರ ಹೆಸರಲ್ಲಿ ಒಂದು ರೇಷನ್ ಕಾರ್ಡ್ ಇರುತ್ತೆ, BPL ಕಾರ್ಡ್ ಅಂದ್ಕೊಳ್ಳಿ. ಅದರಲ್ಲಿ ಯಾವ ಮಹಿಳೆ ಹೆಸರು ಇರಲ್ಲ ಅಥವಾ ಬೇರೆಯವ್ರ ಹೆಸರು ಕೂಡ ಇರಲ್ಲ, ಒಬ್ಬರದ್ದು ಪುರುಷರ ಹೆಸರು ಇತ್ತು ಅಂದರೆ ಅಂಥವ್ರಿಗೆ ಈ ಅವಕಾಶನ ಮಾಡಿಕೊಡೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಬಂದಿರೋ ಮಾಹಿತಿ ಇದು. ಇದೆಲ್ಲರಿಗೂ ಅನ್ವಯಿಸಲ್ಲ. ಇದು ರೇಷನ್ ಕಾರ್ಡಲ್ಲಿ ಯಾರೋ ಒಬ್ಬರು ಪುರುಷರ ಹೆಸರು, ಈಗ ಮನೇಲಿ ಒಬ್ಬರು ಇರ್ತಾರೆ, ಬೇರೆ ಯಾರೂ ಇರೋದಿಲ್ಲ ಅಂಥವರು ಕೂಡ ಇದ್ದಾರಂತೆ. ಇವಾಗ 100ರಲ್ಲಿ 10% ರೇಷನ್ ಕಾರ್ಡು ಒಂದೇ ಹೆಸರು ಇರೋರು ಕೂಡ ಇದ್ದಾರೆ. ಅಂಥವ್ರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಅಪ್ಲೈ ಮಾಡಿದ್ರು ಅಂಥವರು ಕೂಡ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತೀವಿ. ಆವಾಗ ಪ್ರತಿ ತಿಂಗಳು ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಹಣ ಬರ್ತಿದೆ ಅಂಥವ್ರಿಗೂ ಕೂಡ ಆ ಥರ ಹಣ ಬರೋ ಹಾಗೆ ಮಾಡ್ತೀವಿ ಅಂತ. ಇದಿನ್ನೂ ಡಿಸ್ಕಷನಲ್ಲಿದೆ ಅಷ್ಟೇ, ಆದರೆ ಯಾವುದೇ ರೀತಿ ಫೈನಲ್ ಆಗಿಲ್ಲ. ಇದು ಜಾರಿಗೆ ಬಂದರೂ ಕೂಡ ರೇಷನ್ ಕಾರ್ಡಲ್ಲಿ ಒಬ್ಬರು ಪುರುಷರ ಹೆಸರು ಇತ್ತು ಅಂದರೆ ಅಂಥವ್ರು ಮಾತ್ರ ಈ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಬಟ್ ಯಾವುದೇ ರೀತಿ ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ. ಆ ಥರ ಬಂತು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಈಗ ನೆಕ್ಸ್ಟ್ ನಿಮಗೆ ನಾನು ಒಂದ್ಸತಿ ವಿಡಿಯೋ ಮಾಡಿ ತಿಳಿಸಿದ್ದೆ, ಏಪ್ರಿಲ್ 1 ಅಥವಾ 2ನೇ ತಾರೀಕಿಂದ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋರಿಗೆ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ನಿಮಗೆ ಇದನ್ನು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರೇ ಸುದ್ದಿಗೋಷ್ಠಿನ ಮಾಡಿ ತಿಳಿಸಿದ್ರು. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈ ಥರ ಹೊಸ ರೇಷನ್ ಕಾರ್ಡಿಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ, ಮಾಡಿಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಬಟ್ 1 ಅಥವಾ 2ರಿಂದ ಸ್ಟಾರ್ಟ್ ಮಾಡ್ತೀವಿ, ಏಪ್ರಿಲ್ ಮಂತಲ್ಲಿ 1 ಅಥವಾ 2ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಯಾವುದೇ ರೀತಿ ಅಫಿಷಿಯಲ್ ಲಿಂಕ್ನ ಅವರು ಓಪನ್ ಮಾಡಿಲ್ಲ. ಈಗ ಒಂದು 3-4 ದಿವಸದ ಕೆಳಗೆ ಬರೀ 2 ಅವರ್ಸ್ ಮಾತ್ರ ಆ ಲಿಂಕ್ನ ಓಪನ್ ಮಾಡಿದರು. ಬಟ್ ಆ 2 ಅವರ್ಸಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ, ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ, ತುಂಬ ಜನ ಅಪ್ಲೈ ಮಾಡೋಕ್ಕೆ ಅಥವಾ ಹೊಸದಾಗಿ ಅಪ್ಲೈ ಮಾಡೋರು ಅಥವಾ ತಿದ್ದುಪಡಿ ಮಾಡಿಸೋರು ಬರೀ 2 ಅವರ್ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಬಟ್ ಇವಾಗ ರೀಸೆಂಟಾಗಿ ಬಂದಿರೋ ಮಾಹಿತಿ ಏನಂದರೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಹೊಸ ರೇಷನ್ ಕಾರ್ಡಿಗಾಗಲಿ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸೋಕ್ಕೆ ಅವಕಾಶನ ಮಾಡಿಕೊಡೋದಿಲ್ಲ, ಏನಿದ್ರು ಎಲೆಕ್ಷನ್ ಆದಮೇಲೆ ಅಂತ ಮಾಹಿತಿ ಬಂದಿದೆ. ಇದು ನಿಜವಾಗ್ಲೂ ಜನರಿಗೆ ಇದು ಫೂಲ್ ಮಾಡ್ದಂಗೆ ಲೆಕ್ಕ. ಯಾಕಂದರೆ ಅವರಾಗೆ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಆಹಾರ ಸಚಿವರು KH ಮುನಿಯಪ್ಪ ಅವರೇ ಕೂಡ ಇದನ್ನ ಅಫಿಷಿಯಲಾಗಿ ಸುದ್ದಿಗೋಷ್ಠಿ ಮಾಡಿ ತಿಳಿಸಿದ್ರು. ಬಟ್ ಪಾಪ ತುಂಬ ಜನ ಕಾಯ್ತಾ ಇದ್ರು ಹೊಸ ರೇಷನ್ ಕಾರ್ಡ್ ಮಾಡಿಸೋರ್ಗಾಗಿರ್ಬೋದು. ಈಗ ಹೊಸ ರೇಷನ್ ಕಾರ್ಡ್ ಮಾಡಿಸಿದ್ರು BPL ಕಾರ್ಡ್ ಅಂದರೆ ಎಷ್ಟು ಅನುಕೂಲ ಇರುತ್ತೆ ಅವರಿಗೆ. ಅನ್ನಭಾಗ್ಯ ಯೋಜನೆ ಸಿಗುತ್ತೆ, ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ, ಅಥವಾ ಬೇರೆ ಏನೇ ಯೋಜನೆ ಇದ್ದರೂ ಕೂಡ ಅಂಥವ್ರು ಈಸಿಯಾಗಿ ಅಪ್ಲೈ ಮಾಡ್ಬೋದಾಗಿತ್ತು. ಬಟ್ ಇವಾಗ ಯಾವುದೇ ರೀತಿ ಅಫಿಷಿಯಲ್ ಆಗಿ ಲಿಂಕ್ನ ಅವ್ರು ಬಿಟ್ಟಿಲ್ಲ. ಇವಾಗ ಸದ್ಯಕ್ಕೆ ಬಿಡೋದಿಲ್ಲ, ಏನಾದರೂ ಕೂಡ ಎಲೆಕ್ಷನ್ ಆದಮೇಲೆ ಅಂತ ಸದ್ಯದಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ. ಅಕಸ್ಮಾತ್ ನಿಮ್ಗೇನಾದ್ರು ನೆಕ್ಸ್ಟ್ ಏನಾರು ಅವರು ಅಫಿಷಿಯಲಾಗಿ ಡೇಟ್ ಅನೌನ್ಸ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಪುರುಷರದ್ದು ಕೂಡ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಕೂಡ ಕನ್ಫರ್ಮೇಷನ್ ಆಗಿ ಬಂದಿಲ್ಲ. ಬಟ್ ಡಿಸ್ಕಸ್ ಮಾಡ್ತಿರೋದಂತೂ ನಿಜ. ಬಟ್ ಯಾವುದೇ ರೀತಿ ಕನ್ಫರ್ಮ್ ಆಗಿ ಅಫಿಷಿಯಲ್ ಆಗಿ ಹೇಳಿದರೆ ಖಂಡಿತವಾಗ್ಲೂ ನಾನು ಆವಾಗ ನಿಮಗೆ ಹೇಳ್ತೀನಿ. ಇವಾಗ ಸೇಮ್ ಅದು ಕೂಡ ಅಕಸ್ಮಾತ್ ಜಾರಿಗೆ ಬಂತು ಅಂದರೆ ಗೃಹಲಕ್ಷ್ಮಿಗೆ ಏನೇನು ಅಪ್ಲೈ ಮಾಡಿದ್ರಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ಮತ್ತು ಅದು ಎಲ್ಲೂ ಕೂಡ ಈಗ ಕರ್ನಾಟಕವನ್ನಾಗಿರ್ಬೋದು, ಗ್ರಾಮವನ್ನಲ್ಲಾಗಿರ್ಬೋದು ಅಲ್ಲೇ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತಾರೆ. ಬಟ್ ಅದು ಕನ್ಫರ್ಮೇಷನ್ ಸಿಕ್ಕೋ ಕೂಡಲೇ ನಿಮಗೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ.
ಇದು ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಇವತ್ತು ಸೆಕೆಂಡ್ PUC ರಿಸಲ್ಟ್ ಕೂಡ ಬಂದಿದೆ. ನಿಮ್ಮ ಮನೆಯಲ್ಲಿ ಯಾರ ಸೆಕೆಂಡ್ PUC ಓದಿದ್ದು ರಿಸಲ್ಟ್ ಬಂತು ಅಂದರೆ ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಐ ಹೋಪ್ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ, ಮಾಹಿತಿ ಸಿಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಇದೇ ಥರ ಎನ್ಕರೇಜ್ ಮಾಡ್ತೀರಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲ ನನ್ನ ಸಪೋರ್ಟ್ ಮಾಡಿ. ನಮಸ್ಕಾರ.